ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಸ್ನೇಹಿತರೆ, ಕಳೆದ ಅನೇಕ ದಿನಗಳ ಹಿಂದೆ ನಾನು ಸ್ಪರ್ಧಾತ್ಮಕವಾಗಿ ಭೂಗೋಳ ಶಾಸ್ತ್ರವನ್ನು ಹೇಗೆ ಅಧ್ಯಯನ ಮಾಡಬೇಕೆನ್ನೋದನ್ನು ನಾವು ತಿಳಿಸ್ತಾ ಇದ್ದೀನಿ. ಹಾಗಾದರೆ ಕಳೆದ 2 ವಿಡಿಯೋಗಳಲ್ಲಿ ನಾನು ಭೂಖಂಡಗಳ ಉಗಮದ ಬಗ್ಗೆ ಚರ್ಚಿಸಿದ್ದೆ. ಇವತ್ತು ನಾನು ಭೂಮಿಯ ಉಗಮದ ಬಗ್ಗೆ ಚರ್ಚಿಸ್ತಾ ಇದ್ದೀನಿ. ಸ್ನೇಹಿತರೆ, ಏನಪ್ಪ ಇದು ಭೂಮಿಯ ಉಗಮಕ್ಕೂ ಮತ್ತು ಭೂಖಂಡಗಳ ಉಗಮಕ್ಕೂ ಏನು ವ್ಯತ್ಯಾಸ ಇರ್ಬೋದು ಅನ್ನೋದು ನೀವು ಒಂದು ವಿಚಾರ ಮಾಡ್ಬೋದು. ಏನಂದರೆ, ಭೂಮಿಯು ಇಂದಿನ ದಿನಗಳಲ್ಲಿ ಹೇಗೆ ಉಗಮವಾಯಿತು ಅಥವಾ ಇಂದಿನ ಸ್ಥಿತಿಗತಿಗೆ ಏನು ಕಾರಣ ಅಂತಂದು ಭೂಮಿಯ ಉಗಮ ಸಿದ್ಧಾಂತ ಅಥವಾ ಸೌರವ್ಯೂಹ ಆಗಿರ್ಬೋದು, ನಕ್ಷತ್ರ ಪುಂಜಗಳಾಗಿರ್ಬೋದು, ಧೂಮಕೇತುಗಳಾಗಿರ್ಬೋದು ಅಥವಾ ಭೂಮಿಯ ಇಂದಿನ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡೋದು ನಾವು ಭೂಮಿಯ ಉಗಮ ಸಿದ್ಧಾಂತಗಳನ್ನು ನಾವು ಅರ್ಥಕೊಂಡ್ರೆ, ಭೂಖಂಡಗಳು ಅಂದರೆ ಇಂದಿನ ಭೂಮಿಯು ಉತ್ಪತ್ತಿಯಾಗಿ ಸುಮಾರಾಗಿ ಅನೇಕ 7 ಖಂಡಗಳಾಗಿ ನಾವು ಪರಿವರ್ತನೆಯಾಗಿದ್ದರೆ ನಾವು ಭೂಖಂಡಗಳ ಸಿದ್ಧಾಂತಗಳಲ್ಲಿ ಅಭ್ಯಸಿಸಿದ್ವಿ. ಸ್ನೇಹಿತರೆ, ಇವತ್ತಿನ ದಿನ ನಾವು ಭೂಮಿಯ ಉಗಮನ ಸಿದ್ಧಾಂತಗಳ ಬಗ್ಗೆ ಡೀಟೇಲ್ ಆಗಿ ನಾವು ಅಧ್ಯಯನ ಮಾಡೋಣ. ಅಂದರೆ ಭೂಮಿಯು ಹೇಗೆ ಉಗಮವಾಯಿತು ಅಥವಾ ಭೂಮಿಯು ಮೊದಲೇ ಹೀಗೆ ಇತ್ತ ಅಥವಾ ಹೀಗೆ ಆಗಲಿಕ್ಕೆ ಕಾರಣಗಳು ಏನು ಅನ್ನೋದನ್ನು ನಾವು ಸ್ಪರ್ಧಾತ್ಮಕವಾಗಿ ಭೂಮಿಯ ಉಗಮ ಸಿದ್ಧಾಂತಗಳ ಬಗ್ಗೆ ನೋಡೋಣ. ಸುಮಾರಾಗಿ ಭೂಮಿಯ ಉಗಮ ಸಿದ್ಧಾಂತಗಳಲ್ಲಿ 9 ರೀತಿಯ ಸಿದ್ಧಾಂತಗಳನ್ನು ನಾವು ಸಂಶೋಧಕರು ಸಂಶೋಧಿಸಿದ್ದನ್ನು ನಾವು ನೋಡ್ತಿದ್ದೀವಿ. ಅಂದರೆ ಪ್ರಮುಖವಾಗಿ ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ ಆಗಿರ್ಬೋದು, ಹಾಗೆ ಟೈಡಲ್ ಹೈಪೋಥೆಸಿಸ್ ಅಂದರೆ ಉಬ್ಬರವಿಳಿತ ಸಿದ್ಧಾಂತ ಆಗಿರ್ಬೋದು, ಜ್ಯೋತಿರ್ಮೇಘ ಸಿದ್ಧಾಂತ ಆಗಿರ್ಬೋದು, ಗ್ರಹಕನ ಸಿದ್ಧಾಂತ ಆಗಿರ್ಬೋದು, ಹಾಗೆ ದ್ವಿನಕ್ಷತ್ರ ಸಿದ್ಧಾಂತ ಅಂದರೆ ಬೈನರಿ ಸ್ಟಾರ್ ಥಿಯರಿ ಆಗಿರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆಗಿರ್ಬೋದು. ನಂತರ ಸಿಫಿಡ್ ಸಿದ್ಧಾಂತ ಅಂದರೆ ಪ್ರಮುಖವಾಗಿ ಇದೇ ರೀತಿ 9 ಸಿದ್ಧಾಂತಗಳನ್ನು ನಾವು ಭೂಮಿಯ ಉಗಮದ ಕುರಿತು ಅಭ್ಯಸಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ದಿನ ನಾವು ಮಹಾಸ್ಫೋಟ ಸಿದ್ಧಾಂತ, ಮೊದಲನೇ ಸಿದ್ಧಾಂತವಾದಂಥ ಮಹಾಸ್ಫೋಟ ಸಿದ್ಧಾಂತ ಬಿಗ್ ಬ್ಯಾಂಗ್ ಥಿಯರಿನ ನಾವು ಕುರಿತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದು ಭೂಮಿಯ ಕುರಿತು ಪ್ರಮುಖವಾಗಿ ಮೊದಲನೇ ಸಿದ್ಧಾಂತವಾದಂಥ ಮಹಾಸ್ಫೋಟ ಸಿದ್ಧಾಂತವಾಗಿದ್ದು, ಇದು ಭೂಮಿಯ ಇವತ್ತಿನ ಪರಿಕಲ್ಪನೆಯನ್ನು ಈ ಮಹಾಸ್ಫೋಟ ಸಿದ್ಧಾಂತವು ತಿಳಿಸುತ್ತದೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ಸ್ನೇಹಿತರೆ, ಬಿಗ್ ಬ್ಯಾಂಗ್ ಥಿಯರಿ, ಈ ಬಿಗ್ ಬ್ಯಾಂಗ್ ಥಿಯರಿ ಪ್ರಮುಖವಾಗಿ ಸ್ಪರ್ಧಾತ್ಮಕವಾಗಿ ನೋಡೋದ್ರೆ ನಾವು ಸುಮಾರು 1927ರಲ್ಲಿ ಅಬ್ಬೆ ಜಾರ್ಜಸ್ ಲಿಮಾಯ್ತ್ರೆ ಎನ್ನುವ ವಿಜ್ಞಾನಿಯು ಸಂಶೋಧನೆಯನ್ನು ಮಾಡಿದರು ಅಂತ ಹೇಳ್ಬೋದು. ಅಬ್ಬೆ ಜಾರ್ಜಸ್ ಲಿಮಾಯ್ತ್ರೆ ಅವರು ಪ್ರಮುಖವಾಗಿ 1927ರಲ್ಲಿ ಈ ಸಿದ್ಧಾಂತವನ್ನು ಸಂಶೋಧಿಸಿದ್ದು. ಈ ಸಿದ್ಧಾಂತವು ಪ್ರಮುಖವಾಗಿ ಪ್ರಾರಂಭದಲ್ಲಿ ಬೆಂಕಿಯ ಉಂಡೆ ಅಥವಾ ಸಾಂದ್ರೀಕರಣವನ್ನು ಒಳಗೊಂಡಿತ್ತು. ಈ ಸಾಂದ್ರೀಕರಣವನ್ನು ಒಳಗೊಂಡಂಥ ಈ ಮಹಾಸ್ಫೋಟದ ಭೂಮಿಯು ಪ್ರಮುಖವಾಗಿ 18 ದಶಲಕ್ಷ ವರ್ಷಗಳ ಹಿಂದೆ, 18,000 ದಶಲಕ್ಷ ವರ್ಷಗಳ ಹಿಂದೆ ಅಣುಸ್ಫೋಟಗೊಂಡಿತು. ಅಂದರೆ ಮಹಾಸ್ಫೋಟನೆಗೆ ಒಳಗಾಯಿತು ಅಂತ ಹೇಳ್ಬೋದು. ಅಂದರೆ ಸಾಂದ್ರೀಕರಣ ಹೊಂದಿದಂಥ ಭೂಮಿ. ಈ ಭೂಮಿಯು ಪ್ರಮುಖವಾಗಿ ಸಾಂದ್ರೀಕರಣ ಅಥವಾ ಬೆಂಕಿಯ ಉಂಡೆಯಾಗಿತ್ತು ಭೂಮಿ. ಆ ಭೂಮಿಯು ಪ್ರಮುಖವಾಗಿ ಈ ಸಾಂದ್ರೀಕರಣಗೊಂಡಂಥ ಭೂಮಿ ಒತ್ತಡಕ್ಕೊಳಪಟ್ಟು ಮಹಾಸ್ಫೋಟ ಅಂದರೆ ಅವಿಭಜನೆಗೆ ಒಳಪಟ್ಟಂತೆ ಇದು ಭೂಮಿ. ಈ ಮಹಾಸ್ಫೋಟನೆಗೆ ಒಳಗಾದಂಥ ಭೂಮಿಯು ಪ್ರಮುಖವಾಗಿ ಅಲ್ಲಿ ಅನೇಕ ಕಣಗಳಾಗಿ ಅಥವಾ ಛಿದ್ರವಾಗಿ ವಿಚಲನೆಯನ್ನು ಹೊಂದಿರೋದನ್ನು ನಾವು ಈ ಮಹಾಸ್ಫೋಟ ಸಿದ್ಧಾಂತದಲ್ಲಿ ನೋಡ್ತೀವಿ. ಈ ಛಿದ್ರವಾದಂಥ ಭೂಮಿಯು ಪ್ರಮುಖವಾಗಿ ಸೌರಮಂಡಲದಲ್ಲಿರುವಂಥ ಇವತ್ತಿನ ಸ್ಥಿತಿಗತಿಯನ್ನು ಆಧರಿಸಿ ಉಲ್ಕೆಗಳಾಗಿರ್ಬೋದು, ಧೂಮಕೇತುಗಳಾಗಿರ್ಬೋದು, ಹಾಗೆ ಅನೇಕ ಸೌರಮಂಡಲದಲ್ಲಿ ಕಾಣುವಂತಹ ನಕ್ಷತ್ರಗಳಾಗಿರ್ಬೋದು ಪ್ರಮುಖವಾಗಿ ಉಗಮಿಸಿರೋದನ್ನು ನಾವು ಮಹಾಸ್ಫೋಟ ಸಿದ್ಧಾಂತದಲ್ಲಿ ನೋಡ್ತೀವಿ. ಸ್ನೇಹಿತರೆ, ಹಾಗಾದರೆ ಈ ಮಹಾಸ್ಫೋಟದಿಂದ ಉಗಮವಂಥ ಛಿದ್ರವಾದಂಥ ಆಕಾಶಕಾಯಗಳು ತಮ್ಮ ಚಲನೆಯಿಂದಾಗಿ ಅಂದರೆ ನಿರಂತರವಾಗಿ ಚಲಿಸ್ತಾ ಇರುತ್ತೆ ಭೂಮಿ ಅಥವಾ ಆಕಾಶ ಸೌರಮಂಡಲ. ಆ ಚಲಿಸುವಿಕೆಯಲ್ಲಿ ಪ್ರಮುಖವಾಗಿ ಅವು ದಿನಗಳದಂತೆಲ್ಲ ತಮ್ಮ ಆಕಾರಕ್ಕನುಗುಣವಾಗಿ ಚಿಕ್ಕದು ಮತ್ತು ದೊಡ್ಡದು, ಹಾಗೆ ಅತಿ ಹೆಚ್ಚು ಉಷ್ಣಾಂಶ, ಅತಿ ತಂಪು, ಹಾಗೆ ಸಾಧಾರಣ ತಂಪು ಆಗಿರ್ಬೋದು, ಹಾಗೆ ಅವುಗಳ ಸ್ವರೂಪಕ್ಕೆ ತಕ್ಕಂತೆ ಬಣ್ಣಗಳಾಗಿರ್ಬೋದು, ಅಲ್ಲಿ ಕಂಡುಬರುವಂಥ ಸ್ವರೂಪಗಳು. ಅಥವಾ ಇವತ್ತು ನಾವು ನೋಡ್ಬೋದು ಸೌರಮಂಡಲದಲ್ಲಿ ಪ್ರಮುಖವಾಗಿ 8 ಗ್ರಹಗಳನ್ನು ಕಾಣ್ತೀವಿ. ಆ ಗ್ರಹಗಳು ತಮ್ಮ ಸ್ಥಿತಿಗತಿಗಳನ್ನು ಆಧರಿಸಿ ಇವತ್ತಿನ ದಿನಮಾನದಲ್ಲಿ ಹೇಗೆ ಚಲಿಸ್ತಾವೆ, ಒಂದಕ್ಕೊಂದು ಕನೆಕ್ಟಿವಿಟಿಯನ್ನು ಇಟ್ಕೊಂಡು ಹೇಗೆ ಚಲಿಸ್ತಾವೆ ಅನ್ನೋದನ್ನು ನಾವು ಈ ಸಿದ್ಧಾಂತದಲ್ಲಿ ನೋಡ್ಬೋದು. ಸ್ನೇಹಿತರೆ, ಈ ಛಿದ್ರವಾದಂಥ ಭೂಮಿಯು ಯಾವಾಗ
ಒಂದು ಸಾಂದ್ರೀಕರಣ ಹೊಂದಿ ಅಥವಾ ಒಂದೇ ಒಂದು ಲಿಂಕನ್ನು ಇಟ್ಕೊಂಡು ಯಾವಾಗ ಚಲಿಸ್ತೋ ಅವೆಲ್ಲವೂ ತಮ್ಮಕ್ಕೆ ತಾವೇ ಸ್ವತಂತ್ರವಾಗಿ ತಿರುಗುತ್ತಾ ಇದ್ದು ಆ ಆಕಾಶಕಾಯಗಳು ಸೂರ್ಯ ಆಗಿರ್ಬೋದು, ಬುಧ ಆಗಿರ್ಬೋದು, ಗುರು ನಕ್ಷತ್ರ ಆಗಿರ್ಬೋದು, ಹಾಗೆ ನಕ್ಷತ್ರ ಪುಂಜಗಳಾಗಿರ್ಬೋದು, ಧೂಮಕೇತುಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಒಂದು ಆಕಾಶಕಾಯಗಳಾಗಿರ್ಬೋದು, ಒಂದು ಭೂಮಿಯ ಮೇಲೆ ಪ್ರಮುಖವಾಗಿ ಅವು ತಿರುಗುತ್ತಾ ಇಂದಿನ ಒಂದು ಸ್ವರೂಪವನ್ನು ತಲುಪಿರೋದನ್ನು ನಾವು ನೋಡ್ತೀವಿ. ಅಂದರೆ ಪ್ರಮುಖವಾಗಿ ಈ ಸಿದ್ಧಾಂತವು ಇಂದಿನ ಒಂದು ನೈಜ ಒಂದು ಆಕಾಶಕಾಯ ಅಥವಾ ಸೌರಮಂಡಲ ಸಿದ್ಧಾಂತಕ್ಕೆ ನಾವು ಒಂದು ನೈಜ ರೀತಿಯಲ್ಲಿ ಇರೋದನ್ನು ನಾವು ಈ ಸಿದ್ಧಾಂತದ ಮೂಲಕವಾಗಿ ತಿಳಿದುಕೊಳ್ತೀವಿ ಸ್ನೇಹಿತರೆ. ಅಂದರೆ ಪ್ರಮುಖವಾಗಿ ಸಾಂದ್ರತೆಯನ್ನು ಒಳಗೊಂಡಿರುವಂತಹ ಭೂಮಿಯು ಛಿದ್ರವಾಗಿ ಆ ಛಿದ್ರಗೊಂಡಂತಹ ಭೂಮಿಯು ಅನೇಕ ದಶಲಕ್ಷ ವರ್ಷಗಳ ಹಿಂದೆ, ಸುಮಾರು 18,000 ದಶಲಕ್ಷ ವರ್ಷಗಳ ಹಿಂದೆ ಈ ಒಂದು ಆಕಾರವನ್ನು ತಲುಪಿ ಇಂದಿನ ಒಂದು ಸೌರಮಂಡಲ ಅಥವಾ ಇಟ್ ಮೀನ್ಸ್ ಭೂಮಿಯ ಒಂದು ಸ್ವರೂಪ ಉಗಮವಾಯಿತು ಹೇಗೆ ಅನ್ನೋದನ್ನು ನಾವು ಇಂದಿನ ದಿನದಲ್ಲಿ ನೋಡ್ತೀವಿ. ಇದೇ ಒಂದು ಮಹಾಸ್ಫೋಟ ಸಿದ್ಧಾಂತವು ನಮಗೆ ಒಂದು ನೈಜ ಒಂದು ಸ್ಥಿತಿಗತಿಯನ್ನು ನಮಗೆ ತೋರಿಸ್ತಾ ಇದೆ ಈ ಸಿದ್ಧಾಂತ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಇದನ್ನು ಸ್ಪರ್ಧಾತ್ಮಕವಾಗಿ ಹೇಗೆ ಕೇಳಬಹುದು, ಕ್ವಶನನ್ನು ಹೇಗೆ ಕೇಳಿದ್ದಾರೆ ಹಿಂದೆ ಮುಂದೆ ಅಂತ ಕೇಳಬಹುದು ನಾವು ಸ್ನೇಹಿತರೆ. ಈ ಒಂದು ಸಿದ್ಧಾಂತವನ್ನು ಸುಮಾರಾಗಿ ಪೊಲೀಸ್ ಎಕ್ಸಾಮಲ್ಲಿ ಮಹಾಸ್ಫೋಟ ಸಿದ್ಧಾಂತವು ಯಾವಾಗ ಸಂಶೋಧಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ. ಸುಮಾರಾಗಿ 1927ರಲ್ಲಿ ಈ ಸಿದ್ಧಾಂತವು ಸಂಶೋಧಿಸಲ್ಪಟ್ಟಿತು. ಕಳೆದ ಒಂದು 2018ರಲ್ಲಿ FDA ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಈ ಸಿದ್ಧಾಂತವನ್ನು, ಮಹಾಸ್ಫೋಟ ಸಿದ್ಧಾಂತವನ್ನು ಯಾರು ಸಂಶೋಧಿಸಿದರು ಅಂತ ಕೇಳಿದರೆ ಪ್ರಮುಖವಾಗಿ ಅಬ್ಬೆ ಜಾರ್ಜಸ್ ಲಿಮಾಯ್ತ್ರೆ ಎನ್ನುವ ಒಂದು ವ್ಯಕ್ತಿ ಅಥವಾ ಸಂಶೋಧಕ ವಿಜ್ಞಾನಿಯು ಇದನ್ನು ಸಂಶೋಧಿಸಿದ್ದಾರೆ ಅಂತ ನಾವು ಹೇಳಬಹುದು. ಹಾಗಾದರೆ ಇನ್ನು ಯಾವ ರೀತಿ ಕೇಳಬಹುದು ಅಂದರೆ, ಪ್ರಮುಖವಾಗಿ ಸಾಂದ್ರೀಕರಣಗೊಂಡಂತಹ ಭೂಮಿಯು ಛಿದ್ರವಾಗಿ ಇಂದಿನ ಸ್ಥಿತಿಗತಿಯನ್ನು ತಲುಪಲು ಯಾವ ಸಿದ್ಧಾಂತವು ಕಾರಣವಾಗಿದೆ ಅಥವಾ ಮೂಲವಾಗಿದೆ ಅಂತ ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಅದೇ ನಮ್ಮ ಉತ್ತರ ಮಹಾಸ್ಫೋಟ ಸಿದ್ಧಾಂತ ಅಥವಾ ಬಿಗ್ ಬ್ಯಾಂಗ್ ಥಿಯರಿ ಅಂತ ನಾವು ಉದಾಹರಿಸಬಹುದು ಸ್ನೇಹಿತರೆ. ಈ ಒಂದು ಸಿದ್ಧಾಂತ ಇಲ್ಲಿಗೆ ಮುಗಿಯಿತು. ನೆಕ್ಸ್ಟ್ ಸಿದ್ಧಾಂತವನ್ನು ನಾವು ಮುಂದಿನದಲ್ಲಿ ಅಧ್ಯಯನ ಮಾಡೋಣ.